ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಕೃಷ್ಣ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಸೊ ನೀವು ನನ್ನ ಹಳೆ ವ್ಲಾಗ್ಸಲ್ಲಿ ನೋಡಿರ್ತೀರಾ, ಲೈಕ್ ನಾವು ಫಸ್ಟ್ ಜಾರ್ಜಿಯಾಗೆ ಬಂದಾಗ ನಾವು ಜಾಕೆಟ್ಸ್ ತೊಗೊಳಕ್ಕೆ ಬಂದಿದ್ವಿ. ಅದಾದಮೇಲೆ ಇವಾಗ ಮತ್ತೆ ಸ್ಟೇಷನ್ ಸ್ಕ್ವೇರಿಗೆ ಬಂದಿದ್ದೀವಿ. ಲೈಕ್ ನಮಗೆ ಸರ್ಜರಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇವತ್ತು ನನಗೆ ಮೊದಲನೇ ಕ್ಲಾಸ್ ಇತ್ತು, ಸರ್ಜರಿ ಕ್ಲಾಸ್, 7th ಸೆಮಿಸ್ಟರ್ ಫಸ್ಟ್ ಡೇ ಕ್ಲಾಸ್. ಅದಕ್ಕೋಸ್ಕರ ಈಗ ಸ್ಟೇಷನ್ ಸ್ಕ್ವೇರಿಗೆ ಬಂದಿದ್ದೀನಿ ಟು ಬೈ ಸ್ಕ್ರಬ್ಸ್ ಮತ್ತು ಕ್ರಾಕ್ಸ್ ತೊಗೊಳೋದಕ್ಕೋಸ್ಕರ. ಸೊ ಇಲ್ಲಿ ಯಾವುದಾದ್ರೂ ಶಾಪ್ಸ್ ನಿಮಗೆ ರೆಕಮೆಂಡ್ ಮಾಡೋಂಗಿದ್ರೆ ಅಥವಾ ಚೆನ್ನಾಗಿದ್ದರೆ ನಾನು ತೋರಿಸ್ತೀನಿ. ಸೊ ನೀವು ಕೂಡ ಇಲ್ಲೇ ಬೈ ಮಾಡ್ಬೋದು. ಸೊ ಈಗ ಸ್ಟೇಷನ್ ಸ್ಕ್ವೇರ್ ಮಾರ್ಕೆಟ್ ಒಳಗಡೆ ಇದ್ದೀವಿ ನಾವು. ಸೊ ನಿಮಗೂ ತೋರಿಸ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಈ ಚಾನೆಲ್ಗೆ ನ್ಯೂ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ಟೇಷನ್ ಸ್ಕ್ವೇರ್ ಮಾರ್ಕೆಟ್ ಒಳಗಡೆ ಬಂದು ನಿಮಗೆ ಈ ಥರ ಒಂದೇ ಲೈನಲ್ಲಿ ಈ ಥರ ಕಾಂಪ್ಲೆಕ್ಸ್, ಡಿಫ್ರೆಂಟ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಇದು ಮೇನ್ ಎಂಟ್ರೆನ್ಸು. ಸೊ ಈ ಎಂಟ್ರೆನ್ಸಿಂದ ಬಂದರೆ ರೈಟ್ ಸೈಡಿಗೆ ಈ ರೋಡಲ್ಲಿ ಹೋದರೆ, ಲೈಕ್ ಈ ದಾರಿಯಲ್ಲಿ ನೀವು ಹೋದರೆ, ಇಲ್ಲಿ ಈ ಥರ ಮೆಡಿಕಲ್ ಏನಂತಾರೆ, ಮೆಡಿಕಲ್ಗೆ ಏನೇನು ರಿಲೇಟೆಡ್ ಬಟ್ಟೆಗಳು ಬೇಕೋ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಇದು ಲೋಗೋ ಕೂಡ ಹಾಕಿದ್ದಾರೆ, ಲೈಕ್ ಎಲ್ಲ ಸಿಗುತ್ತೆ. ಈ ಥರ ವೈಟ್ ಕೋಟ್ ಸಿಗುತ್ತೆ, ಸ್ಕ್ರಬ್ ಸಿಗುತ್ತೆ, ಆಮೇಲೆ ಕ್ರಾಕ್ಸು ತೊಗೋಬೇಕು. ಸೊ ಕ್ರಾಕ್ಸ್ಗೂ ಹೇಳಿದ್ದಾರೆ. ಸೊ ಹಾಗೆ ಪಕ್ಕದಲ್ಲೂ ಕೂಡ ಇದೆ ನೋಡಿ, ಇಲ್ಲಿ ವೈಟ್ ಕೋಟು, ಆಮೇಲೆ ಇದೆಲ್ಲ ಕ್ರಾಕ್ಸ್ ಇದೆ, ಇದೆಲ್ಲ ಯೂನಿಫಾರ್ಮ್ಸ್. ಸೊ ಹಾಗೆ ಈ ಲೇನಲ್ಲಿ ಫುಲ್ಲು ಇದೆ. ಸೊ ನೀವು ತೊಗೋಬೋದು. ಈ ಲೇನ್ ಕಂಪ್ಲೀಟ್ಲಿ ಏನು ಅಂತಂದರೆ ಎಲ್ಲ ಮೆಡಿಸಿನ್ಸ್ ಇದೆ. ಲೈಕ್ ಇದು ಮೆಡಿಕಲ್ ಸ್ಟೋರ್ಸು, ಇಲ್ಲೆಲ್ಲ ನಿಮಗೆ ಹೋಲ್ಸೇಲಾಗಿ ಸಿಗ್ಬೋದು ಅನಿಸುತ್ತೆ, ಲೈಕ್ ಹಾಸ್ಪಿಟಲಿಗೆ ಸಪ್ಲೈ ಮಾಡೋದಕ್ಕೆ, ಆಮೇಲೆ ಲೈಕ್ ಎಲ್ಲ ಮೆಡಿಕಲ್ ರಿಲೇಟೆಡ್ ಥಿಂಗ್ಸ್. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಪ್ಲಸ್ ಸಿಂಬಲ್. ಸೊ ಎಲ್ಲ ಮೆಡಿಸಿನ್ದು ಒಂದು ಕಂಪ್ಲೀಟ್ ಲೇನ್ ಇದು ನೋಡಿ. ಇಲ್ಲೂ ಕೂಡ ಇದೆ ಆಲ್ ವೈಟ್ ಕೋಟ್ಸ್. ನಾನಿದು ಈ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಕಲರ್ ತೊಗೊಂಡಿದ್ದೀನಿ. ಈ ಶಾಪ್ ಆ್ಯಕ್ಚುಲಿ ಚೆನ್ನಾಗಿದೆ. ಆಮೇಲೆ ಏನಂತಾರೆ, ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇದು ಫುಲ್ಲು ಸೆಟ್ ಬಂದು 65 ಅಂತ ಇದ್ದಾರೆ, 2000 ಅಂತ ಇದ್ದಾರೆ. ಕ್ರಾಕ್ಸ್ ಬಂದು 30, ಅದು 1000. ಸೊ ಟೋಟಲ್ ಓವರ್ ಆಲ್ ಒಂದು 3000 ಆಗುತ್ತೆ ಇಲ್ಲಿ. ಇದು ನಮ್ಮ ಹಾಸ್ಪಿಟಲ್. ನಾವು ಟೈಮ್ ಆಗಿದೆ ಅಂತ ಓಡ್ತಾ ಇದ್ದೀವಿ. ಇದು ನಮ್ಮ ಹಾಸ್ಪಿಟಲ್. ಸರು ಬೇಗ ಬನ್ನಿ ಅಂತ ಹೇಳಿರೋ ಕಾರಣಕ್ಕೆ ಓಡ್ತಾ ಇದ್ದೀವಿ. ನಮ್ಮ ಇನ್ನೊಬ್ರು ವ್ಲಾಗರ್ ಇದ್ದಾರೆ ಇಲ್ಲಿ, ರಕ್ಷಿತವ್ರೆ. ಮಾತಾಡೋಕೆ ನಮ್ಮ ಹತ್ರ ಪುಣ್ಯಕ್ಕೆ 4th ಸ್ಟಾಪ್ ಆದರೆ ಸಾಕು. ಹೌದು, ಫಸ್ಟ್ ಫ್ಲೋರ್ ಕೆಳಗಡೆನೆ. ಸೊ ನಾವು ಇವಾಗ ನಮ್ಮ ಸರ್ಜರಿ ಕ್ಲಾಸ್ ಇದು ಆ್ಯಕ್ಚುಲಿ. ಸೊ ಇವಾಗ ಇಲ್ಲಿ ನಮ್ಮ ಸ್ಕ್ರಬ್ಸ್ ಎಲ್ಲ ವೇರ್ ಮಾಡಿದ್ದೀವಿ. ಸೊ ಇವಾಗ ಟೈಮ್ ಆಗ್ತದೆ. ಸೊ ಈಗ ಹೊರಡಬೇಕು. ಗೈಸ್ ಏನಾಗಿದೆ ಅಂತಂದರೆ, ಈ ನಮ್ಮ ಕ್ಲಾಸಲ್ಲಿರೋ ಹಾಸ್ಪಿಟಲ್ ಲಿಫ್ಟ್ಗಳು ವರ್ಕೇ ಆಗ್ತಾಯಿಲ್ಲ. ನಾವು ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ ನೋಡಿ. ಈಗ ಲಿಫ್ಟ್ ಓಪನ್ ಆಯಿತು. ಮೋಸ್ಟ್ಲಿ ಅದು ಒಳಗೆ ಹೋಗಲ್ಲ ಅನ್ಸುತ್ತೆ. ಈಗ ನೋಡಿ, ಡೋರ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಇನ್ನೂ 4 ಅಂತಲೇ ಇರುತ್ತೆ, ಚೇಂಜ್ ಆಗಲ್ಲ. ಈಗ ಐ ಥಿಂಕ್ 2nd ಫ್ಲೋರ್ಗೆ ಹೋಗುತ್ತೆ. ಯೂಶ್ವಲಿ ನಾವು 2nd ಫ್ಲೋರ್ಗೆ ಹೋಗೋದು. ಹೋಗು ಲಿಫ್ಟು. ಹೋಯ್ತು. ಇಲ್ಲ ಹೋಗಿಲ್ಲ, ಹೋಯ್ತು. ಹೋಮ್ಲೆಸ್ ಥರ ಕಾಣಿಸ್ತಿದ್ದಿಲ್ಲ. ಏನು ಥರ? ಹೋಮ್ಲೆಸ್ ಥರ ಇಲ್ಲ. ನಾವು ಫುಲ್ ಸ್ಪೀಡಾಗಿ ನಡೀತಾ ಇದ್ದೀವಿ. ಅವರಂತೂ ಓಡ್ತಾ ಇದ್ದಾರೆ. ನಮ್ಮನ್ನು ಕರೆದಿರೋದು ನಮ್ಮ ಸರ್ಜನು, ಬಟ್ ಅವ್ರು ಇವಾಗ ಸರ್ಜರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಯಾರೋ ಫ್ರೆಂಡು, ಅವರು ಡಾಕ್ಟರು. ಸೊ ಅವ್ರಿಗೆ ಹೇಳಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ನಾವು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಅವ್ರು ಯಾವಾಗ ಬರ್ತಾರೆ ಅಂತ. ಓಕೆ, ವೆಯ್ಟ್ ಅಂತ ನೋಡಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4 ಆಗಿದೆ. ಹಾಸ್ಪಿಟಲ್ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ ಗೈಸ್. ಅಥವಾ ಇದು ನಾವಿನ್ನೂ ಹಾಸ್ಪಿಟಲ್ ಒಳಗಡೆ ಎಂಟ್ರಿನೇ ಆಗಿಲ್ಲೋ ಗೊತ್ತಿಲ್ಲ. ನಮಗೆ ಯೂಶಲಿ ಇಲ್ಲಿ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗಿ ಇನ್ನೂ ಒಂದು ಲಿಫ್ಟ್ ತೊಗೊಂಡು ಮೇಲ್ಗಡೆ ಕ್ಲಾಸ್ ರೂಮ್ಸಲ್ಲಿ ಕ್ಲಾಸ್ ಇರುತ್ತೆ.
ಇನ್ನೂ ಎಕ್ಸಾಕ್ಟಾಗಿ ನಾವು ಹಾಸ್ಪಿಟಲ್ ಒಳಗಡೆ ಎಂಟ್ರಿನೇ ಆಗಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನನಗೆ ಸರ್ಜರಿ ಕ್ಲಾಸ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಯೂನಿವರ್ಸಿಟಿ ಇದ್ದಿದ್ದರಿಂದ ಯೂಶ್ವಲಿ ನಮ್ಮ ಸರ್ಜನ್ ಲೈಕ್ ಸರ್ ಯಾವಾಗಲೂ ಕರೆದಾಗ ಯೂನಿವರ್ಸಿಟಿಯಲ್ಲಿ ಇರ್ತಿದ್ವಿ ಅಥವಾ ಏನೋ ನಮ್ಮದೇ ಬೇರೆ ಕೆಲಸದಲ್ಲಿ ಇರ್ತಿದ್ವಿ. ಹಾಗಾಗಿ ಯೂಶ್ವಲಿ ಯಾವಾಗಲೂ ಲೇಟ್ ಬರ್ತಾಯಿದ್ವಿ ಆ್ಯಂಡ್ ಸಮ್ಟೈಮ್ಸ್ ಸರ್ಜರಿ ಮುಗ್ದೋಗಿರೋದು. ಆ್ಯಂಡ್ ಹಾಗಾಗಿ ನನಗೆ ಒಂದು ಸತಿನೂ ಸರ್ಜರಿ ವಿಟ್ನೆಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಐ ಆಮ್ ಅಗೇನ್ ಹಿಯರ್ ಇನ್ ದ ಹಾಸ್ಪಿಟಲ್. ಇವಾಗ ಒಬ್ಬರು ಪೇಷಂಟ್ನ ಎಕ್ಸಾಮಿನ್ ಮಾಡಿದ್ರು. ಲೈಕ್ ಮೇ ಬಿ ಹೇಳ್ತಿದ್ದಾರೆ ಲೈಕ್ ಹರ್ನಿಯಾ ಆರ್ ಅಪೆಂಡಿಕ್ಸ್ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸೊ ಅವ್ರದ್ದೆಲ್ಲ ಕನ್ಫರ್ಮ್ ಮಾಡಬೇಕು. ಆ್ಯಂಡ್ ದ ಟೈಮ್ ಈಸ್ 7:50 ಆಗ್ತಾ ಇದೆ. ಆ್ಯಂಡ್ ಅವ್ರು ಹೇಳಿದ್ದಾರೆ ಇನ್ ಕೇಸ್ ಸರ್ಜರಿ ಮಾಡ್ತೀವಿ ಅವ್ರಿಗೆ ಮಾಡಬೇಕು ಅಂತ ಇದ್ದರೆ ವಿ ವಿಲ್ ಡೂ ಅಟ್ 11 ಅಂತ ಹೇಳಿದ್ದಾರೆ. ಸೊ 11ವರೆಗೂ ಇಲ್ಲೇ ಈ ರೂಮಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ವೇಟಿಂಗ್. ಸೊ ಹೆಂಗೆ ಹೇಳೋದಂತ ಗೊತ್ತಿಲ್ಲ. ಲೈಕ್ ಹೋಪ್ಸೋ ಇವತ್ತು ನೋಡ್ತೀನಿ, ಆಸೆ ಪಡೋಂಗೂ ಇಲ್ಲ. ಲೈಕ್ ನಾನು ಸರ್ಜರಿ ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೇನಾದರೂ ಆಗಲಿ ಅಂತ ನಾನು ವಿಶ್ ಮಾಡೋಂಗೂ ಇಲ್ಲ. ಸೊ ಓಕೆ, ನೋಡೋಣ. ಲೈಕ್ ಇವತ್ತೇನಾದರೂ ಸರ್ಜರಿ ನಾನು ವಿಟ್ನೆಸ್ ಮಾಡೋಕ್ಕಾದ್ರೆ ಅದು ನಿಮಗೂ ಕೂಡ ತೋರಿಸ್ತೀನಿ. ಗೈಸ್, ಎಕ್ಸಾಕ್ಟ್ಲಿ 1 hour ಆಯಿತು ಆ್ಯಂಡ್ ದ ಟೈಮ್ ಇಸ್ 8:50. ಕೂತಿದ್ದ ಜಾಗದಲ್ಲೇ ನಿದ್ದೆ ಬರ್ತದೆ. ಕೂತಿದ್ದ ಜಾಗದಲ್ಲೇ ಕುತ್ಕೋಬೇಕು ಅಂದರೆ ತುಂಬ ಕಷ್ಟ. ಇನ್ನು ಹೀಗೆ ಇನ್ನೊಂದು 2-3 ಅವರ್ ಟೈಮ್ ಪಾಸ್ ಮಾಡಬೇಕು. ಸೊ ಚಾರ್ಜರ್ ಇರಲಿಲ್ಲ ಅಂದ್ಬಿಟ್ಟು ಚಾರ್ಜರ್ ಇಲ್ಲೇ ಪ್ಲಗ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ನಾನಂತೂ ರೀಲ್ಸ್ ನೋಡಿಕೊಂಡು ಆ ರೀಲ್ಸ್ ನೋಡ್ತಾನೆ ಇನ್ನೂ ನಿದ್ದೆ ಬರ್ತಾಯಿದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಬ್ಬೊಳ್ಳೆ ಮಾತಾಡಲ್ಲ. ಇವರೆಲ್ಲ ನಮ್ಮ ಯೂನಿವರ್ಸಿಟಿಯವರೇ, ಲೈಕ್ ನಮ್ಮ ಕ್ಲಾಸ್ಮೇಟ್ಸ್. ಸೊ ಸರ್ಜರಿ ಅವರು ವಿಟ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ. ಹೊರಗಡೆ ಹೋಗಿದ್ರು ಡಿನ್ನರ್ ಮಾಡ್ಕೊಂಡು ಬರೋಕ್ಕೆ 9:30ಗೆ ಬಂದಿದ್ದಾರೆ. ಟೈಮ್ 10 ಆಗಿದೆ. ನಾವೆಲ್ಲ ಇದನ್ನ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೇವೆ. ಸೊ ಇವಾಗೆಲ್ಲ ವಾಕ್ ಮಾಡ್ತಾ ಇದ್ದೀವಿ. ಸರ್ ಹೇಳಿದ್ರು ಸ್ವಲ್ಪ ವಾಕ್ ಮಾಡಿ, ಲೆಗ್ಸ್ ಹ್ಯಾಂಡ್ಸ್ನೆಲ್ಲ ಸ್ವಲ್ಪ ಮೂವ್ ಮಾಡಿ ಫೇಂಟ್ ಆಗಬೇಡಿ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ. ಸೊ ಇವತ್ತು ಇಷ್ಟು ಜನ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲೇ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. How much time does it take? Also half hour more. You will perform the surgery? No, move. You want that guy? Yes. Move. No tak. Confirmez pour vos machines à l'époque.
Hani doğal kuruluda o sınır alıyor. Eski sınır alıyor. Tabii. ಗೈಸ್ ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಅಲ್ವಾ, ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ನೆಸ್, ಭಯ ಆಯಿತು. ಆಮೇಲೆ ಒಂದು ಸ್ಮೆಲ್ ಬಂತು, ಬರ್ನ್ ಸ್ಮೆಲ್ಲು. ಹೊಟ್ಟೆ ಎಲ್ಲ ಈಗಲೂ ತೊಳಸ್ತಾ ಇದೆ. ಏನು ಮಾತಾಡ್ಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಸರ್ಜರಿ ನಡೀತಾ ಇದೆ. ಲೈಕ್ ಅವ್ರಿನ್ನೂ ಫುಲ್ ಡೀಪಾಗಿ ಡಿಗ್ ಮಾಡ್ತಾನೆ ಇದ್ದಾರೆ. ಸೊ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಆ ಸ್ಮೆಲ್ಗೆ ಒಂಥರ ಪ್ಯೂಕಿಂಗ್ ಥರ ಆಗ್ತಾಯಿತ್ತು. ಅದು ಒಂಥರ ಪ್ಯೂಕಿಂಗ್, ಆ ಸ್ಮೆಲ್, ಬರ್ನ್ ಸ್ಮೆಲ್ ಪ್ಯೂಕಿಂಗ್ ಥರ ಆಯಿತು. ಇಲ್ಲೇ ನಡೀತದೆ ಸರ್ಜರಿ. ಇಲ್ಲಿ ಒಳಗಡೆ ರೂಮಲ್ಲಿ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಗಾಳಿ ತಗೋಣ ಅಂತ. ನೋಡೋಣ ಏನು ನಡೀತದೆ ಅಂತ. ಇದು ಆ್ಯಕ್ಚುಲಿ ಸರ್ಜನ್ ಎಲ್ಲ ಹ್ಯಾಂಡ್ ವಾಶ್ ಮಾಡೋಕ್ಕೆ. Je trouve. ಗೈಸ್ ನನಗಂತೂ ಆಗ್ತಾ ಇಲ್ಲ. ಇದು ಆಲ್ಮೋಸ್ಟ್ ಒಂದು 3rd ರೌಂಡ್ 4th ರೌಂಡ್ ಅನ್ಸುತ್ತೆ ನಾನು ಈ ಥರ ಬಂದು ಓಡಾಡ್ತಾ ಇರೋದು. ಆ್ಯಂಡ್ ಅದು ಏನು ನನಗೆ ಇವಾಗ ಗೊತ್ತಾಯಿತು ಏನಾಗಿತ್ತು ಅವರಿಗೆ ಅಂತಂದರೆ ಕ್ಲಿನೋಡಿಯಲ್ ಸೈನಸ್ ಅಂತ. ಅದು ಏನಂತಂದರೆ ಲೈಕ್ ಸಮಥಿಂಗ್ ಲೈಕ್ ಅ ಸಿಸ್ಟ್ ಆಫ್ ಸಮಥಿಂಗ್. ಸೊ ಹೇರ್ ಕೂಡ ಅದ್ರ ಜೊತೆ ಗ್ರೋ ಆಗಿದೆ. ಸೊ ಆ ಪಿಕ್ಚರ್ ಕೂಡ ಆ್ಯಡ್ ಮಾಡ್ತೀನಿ. ಆ ಪಿಕ್ಚರ್ ಇದೆ, ಲೈಕ್ ಆ ವಿಡಿಯೋಲಿ ಕ್ಯಾಪ್ಚರ್ ಮಾಡಿದೆ. ಕೇಳಿಸ್ತಾ ಇದೆ ವಾಯ್ಸು. ಸೊ ಸರ್ಜರಿ ಆಗಿತ್ತು, ಕ್ಲಿನೋಡಿಯಲ್ ಸೈನಸ್ ಅಂತ. ಸೊ ಸಮಥಿಂಗ್ ಅ ಸಿಸ್ಟ್ ಫಾರ್ಮೇಷನ್ ಆಫ್ ಸಮಥಿಂಗ್ ಇನ್ ದ ಬೊಟೆಕ್ಸ್, ಆ್ಯಂಡ್ ಅದು ವಿತ್ ಹೇರ್ ಫಾರ್ಮೇಷನ್ ಆಗಿದೆ. ಆ್ಯಂಡ್ ನಮ್ಮ ಸರ್ಜನ್ ಹೇಳಿದ್ರು ಲೈಕ್ ಯು ಗೈಸ್ ಆರ್ ಲಕ್ಕಿ ಬಿಕಾಸ್ ಈ ಸರ್ಜರಿ ತುಂಬ ಕಾಂಪ್ಲಿಕೇಟೆಡ್ ಆಯಿತು. ಬಿಕಾಸ್ ಅದು ತುಂಬ ಡೀಪಾಗಿ ಗ್ರೋ ಆಗೋಗ್ಬಿಟ್ಟಿತ್ತು ಹೇರ್ ಒಳಗಡೆ. ಮತ್ತೆ ಒಳಗಡೆ ಹೋಗ್ಬೇಕಾ ಸಾಕಾಯ್ತು. Good. How was it, bro? How was it? Good. ये क्या अभी? बहुत मेहनत कर रहे हैं. So guys, so ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. If you're new to this channel, please do like, share and subscribe. Yes, sinus can go to the go through the tissues. Yes, and on the point. Yes, you should find all. Yes, you should not lift some part of the sinuses. Yes, and remove it. Yes, during surgery, I think so. You will hear Dr. Wolf. Wolf discovered that there is a way left side to the patient. Yes, and remove all sinuses. Yes, immediately this sinus is like tunnel. Yes. Nerve and around these tissues, infect tissues, yes, infect tissues,
and he removed everything. Yes, everything. And do remember I say if there is a infection, we need secondary intention. We are not putting stitches. Chapter 3. Yes. So of course there was infection, and you see, Dr. Wolf did not put the stitches. Yes. He put the medical gauze. Yes, with antiseptic. Yes. Tomorrow he will remove it. Yes. Wash, clean the wound. After 2 days, I think, or maybe Monday, he will discharge the patient. After that, patient can wash the wound very easily with the soap. Yes, like this. Yes, and come to the doctor Kako for the daily for the dressing. Yes, 2 or 3 times per week. Yes, it depends on condition. Yes, miss. Sir, the wound will heal. Of course. Of course. Chapter 3. Like it was a big cut. So. Yes, it's next time.